ಈ ಕಾರ್ಯಕ್ರಮ ಇದೆಯಲ್ಲ, ಇದು ನನ್ನ ಫೇವ್ರೇಟ್ ಕಾರ್ಯಕ್ರಮ. ಫೇವ್ರೇಟ್. ಹೌದಣ್ಣ, ಹೌದಣ್ಣ. ನಾನು ಈ ಕಾರ್ಯಕ್ರಮ ಶುರು ಆಗುತ್ತೆ ಅಂದಿದ ತಕ್ಷಣ ನನ್ನ ಹೆಂಡ್ರಿಗೆ ಹೇಳ್ಬಿಟ್ಟು ಎಲ್ಲ ಫುಲ್ಲು ಫುಡ್ ಗಿಡ್ ಎಲ್ಲ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಇಟ್ಬಿಟ್ಟು ಯಾರೂ ನಮ್ಮ ಡಿಸ್ಟರ್ಬ್ ಮಾಡಲ್ಲ, ಕೂತ್ಕೊಂಡು ಆರಾಮಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಮಕ್ಕಳೆಲ್ಲ ಭಾಳ ಅದ್ಭುತವಾಗಿ ಹಾಡೋರು. ಆಮೇಲೆ ಗುರುಗಳು ಇರೋ ಜಾಗದಲ್ಲಿ ಆ ಕನ್ನಡ ತನ್ನಂತ ತಾನೇ ಸ್ಥಾಪನೆ ಆಗ್ಬಿಡುತ್ತೆ. ಸೂಪರ್. ಯಾಕೆಂದರೆ ಅವ್ರಿಗೆ ಇರುವಂಥ ಮಾಹಿತಿ ಇದೆಯಲ್ಲ, ಅಂದರೆ ಅವರ ಮಸ್ತಕ ಎಷ್ಟು ತುಂಬಿಟ್ಟಿದೆ ಅಂದರೆ ಅಯ್ಯೋ, ಹೇಳಕ್ಕೆ ಅಸಾಧ್ಯ. ಇವರ ಒಂದು ಉಪಸ್ಥಿತಿ ಇದೆಯಲ್ಲ, ಅದ್ರ ಗತ್ತೆ ಬೇರೆ. ಅವು ಇವರ ಜೊತೆಗೆ ಮುದ್ದಾದಂಥ ಇನ್ನೊಬ್ಬರು ಮಿಸ್ ಆಗ್ಬಿಟ್ಟವ್ರಲ್ಲ ಸರ್. ಆಕ್ಚುಲಿ ಅವರು 3 ಜನ ಕೂತ್ಕೊಂಡಾಗ ಆ ಆನಂದವೇ ಬೇರೆ. ಅದರಲ್ಲೂ ಆ ಫಸ್ಟ್ ಕೂತವನಲ್ಲ, ಬೆಳ್ಳಿಗೆ ಕೆಂಪಿಗೆ, ಆಕ್ಚುಲಿ ಅವನ್ನ ಕಂಡ್ರೆ ತುಂಬಾ ಲೇಡೀಸಿಗೆ ತುಂಬಾ ಇಷ್ಟ. ನನಗೆ ಸುಮಾರು ಜನ ಕೇಳ್ತಾರೆ, ನಂಬರ್ ಸಿಗುತ್ತಾ ಅವ್ರದ್ದು, ಇಸ್ ಸೋ ಕ್ಯೂಟ್ ಅಲ್ಲ ಅಂತ ಫುಲ್ ಆಗ್ತಿರ್ತಾರೆ. ನಮಗೆ ಯಾಕೋ ಬಿ ಪಿ ರೈಸ್ ಆಗ್ತದೆ. ನಾವೇನ್ ಕ್ಯೂಟ್ ಅಲ್ವಾ, ನಾವೇನ್ ಸ್ಮಾರ್ಟ್ ಅಲ್ವಾ, ಟ್ಯಾಲೆಂಟ್ ಇಲ್ವಾ ಅಂತೆಲ್ಲ ಬರ್ತದೆ. ಆತರ ಒಂದ್ ಜಲಸ್ ಆಗ್ತಾ ಇರುತ್ತೆ ಮಧ್ಯ. ಚೆನ್ನಾಗಿ ಅವನೇ ಒಂಥರ ಸ್ವೀಟ್ ಆಗಿ ಅಂತ ಅವನೇ ಬಲೆ ಹಾಡು ಒಂದು. ಇನ್ನು ಮ್ಯೂಸಿಕ್ ಬಗ್ಗೆ ಇನ್ನೇನು ಹೇಳೋದು ಅವನ ಬಗ್ಗೆ. ಗುರುಗಳು ಹೆಂಗೆ ಅವರ ಒಂದು ಸ್ಥಾನವನ್ನ ಭದ್ರವಾಗಿ ಇಟ್ಟಿದ್ರು, ಹಂಗೆ ಇವನು ಸುಮಾರು ಒಂದು 25-30 ವರ್ಷ ಹೊಡಿತಾನೆ. ಇವನೊಂಥರ ಹೆಂಗೆ ಅಂದ್ರೆ ಈ ಸಚಿನ್ ಇದ್ದಲ್ಲ ಕ್ರಿಕೆಟ್ ಆಡೋದ್ರಲ್ಲಿ, ಆ ಟೈಪ್ ಅವನು. ಸುಮ್ಮನೆ ಕುಟುಕ್ಸ್ಬಿಟ್ಟು 4, 6 ಎಲ್ಲ ಹೊಡಿಯವನು. ಆ ರೇಂಜ್ ಗಿರಾಕಿ ಅವನು. ಈಗ ಇನ್ನೊಂದು 25 ಇಯರ್ಸ್ ಬಹಳ ಮಿಡ್ ಆಕ್ಟಿವ್ ಅಲ್ಲಿ ಆಡ್ತಾನೆ. ಆತರ ಹ್ಯಾಸ್ ಗಾಟ್ ವೆರಿ ಗುಡ್ ಕೆಪಾಸಿಟಿ. ವಿಶೇಷವಾಗಿ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀನಿ, ಪ್ರಪಂಚದಲ್ಲಿ ಮನುಷ್ಯ ಎಷ್ಟು ಕೆಟ್ಟವನಾಗ್ಬಿಟ್ಟಿದ್ದಾನೆ ಅಂದ್ರೆ ಗುರುಗಳೇ, ಯಾರಾದ್ರೂ ಆಗ್ಲಿ ನೀವು ಏನು ಅಂತ ಕೇಳಿ, ನಾವು ಆ ಜಾತಿಯವ್ರು ಸರ್, ನಾವು ಈ ಜಾತಿಯವ್ರು ಸರ್, ಯಾರಿಗೂ ಕೂಡ ನಾವು ಮನುಷ್ಯರ ಜಾತಿ ಅಂತ ಹೇಳೋದೇ ಇಲ್ಲ. ಎಲ್ಲರೂ ಜಾತಿಮಯ ಆಗೋಗ್ಬಿಟ್ರು ಇಡೀ ವಿಶ್ವದಲ್ಲಿ. ಆದ್ರೆ ಇವತ್ತು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಆ ಜಾತಿಗಳನ್ನೆಲ್ಲ ಮೆಟ್ಟಿ ನಿಂತು ನಾವೆಲ್ಲ ಮನುಷ್ಯರು ಕಣೋ, ನಾವೆಲ್ಲ ಒಂದೇ ಅಂತ ಹೇಳಿಸೋ ತಾಕತ್ತಿರೋದು ಬರೀ ಸಂಗೀತಕ್ಕೆ ಮಾತ್ರ ಈ ವಿಶ್ವದಲ್ಲಿ. ಬೇರೆ ಯಾವುದಕ್ಕೂ ಇರೋಕ್ಕೆ ಸಾಧ್ಯ ಇಲ್ಲ. ಆ ಸಂಗೀತದ ಕಾರ್ಯಕ್ರಮ ಇವತ್ತು ನಗಿಸೋ ಕಾರ್ಯಕ್ರಮದ ಜೊತೆ ಸೇರಿಸೋದು. ನಮ್ ನಗಿಸೋದೇನು ಕಮ್ಮಿ ಅಂತ ಅನ್ಕೋಬೇಡಿ. ಆಮೇಲೆ ನಾವು ಇಷ್ಟೆಲ್ಲ ಹೇಳ್ಬಿಟ್ಟು ಏನಪ್ಪ ನಾವೇ ಬೆಸ್ಟು, ಇವ್ರು ಕಾಮಿಡಿ ಅವರೆಲ್ಲ ಏನಿಲ್ಲ ಅನ್ಕೊಂಡ್ಬಿಡ್ಬೇಡಿ ಯಾರು. ನೋ ಬಿಲ್ಡಪ್, ಹಲೋ, ನೋ ಬಿಲ್ಡಪ್. ಕಾಮಿಡಿ ಇಸ್ ಆಲ್ವೇಸ್ ಕಿಂಗ್. ಆ ಕಾಮಿಡಿ ಮತ್ತೆ ಸಂಗೀತ ಎರಡೂ ಸೇರಿ ಇವತ್ತು ಮಹಾಸಂಗಮ ಅಂತ ಒಂದು ಆಗ್ತಿದೆಯಲ್ಲ, ಅದು ನಮ್ಮ ಗುರುಗಳು ಇರಬೇಕಾದ್ರೆ ನಮಗೇನೋ ಒಂದು ಆನಂದ. ಖಂಡಿತ. ಮತ್ತೆ ಆನಂದ ಸಿಗಲ್ಲ ಇವಾಗೆಲ್ಲ. ಯಾಕೆ ಅಂತಂದ್ರೆ ಸಿನಿಮಾ ಇವಾಗೆಲ್ಲ ಬೇರೆ ತರ ಆಗೋಯ್ತು. ಮುಂಚೆ ಸಿನಿಮಾ ಅಂದ್ರೆ ಎಲ್ಲಾರು ಒಂದ್ ಕಡೆ ಒಂದು ಸ್ಟುಡಿಯೋಲ್ ಸಿಕ್ಕವರು, ಇವ್ರು ಮ್ಯೂಸಿಕ್ ಮಾಡ್ತಾ ಇದ್ರೆ ಒಂದು ಮಿನಿಮಮ್ 100 ಜನ ಇರೋರು ಒಳಗಡೆ ಅಂತ. ಮ್ಯೂಸಿಕ್ ಬಾರಿಸೋರೆಲ್ಲ ಒಂದು 100 ಜನ ಇರೋರು. ಏನ ಮಜಾ ನೋಡ್ಬೇಕ್ರಿ, ಆನಂದವೇ ಸಿಗಲ್ಲ. ಆ ಬ್ರೇಕ್ ಆಗೋಯ್ತು ಅಂದ್ರೆ ಸಾಕು, ಆ ಗಿಟಾರು ಪಟಾರು ಕೊಯ್ಯ ಟುಸ್ಸ ಅನ್ನೋದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಏನೆಲ್ಲ ಫುಲ್ ಬಾರಿಸ್ಬಿಟ್ಟು ಎಲ್ಲಡಿಕೆ ಹಾಕೊಂಡು ಏನೆಲ್ಲ ನಿಂತ್ಕೊಂಡು ಮಾತಾಡ್ಕೊಂಡು ಬಹಳ ಚೆನ್ನಾಗಂತಲ್ಲ ಇದು ನೋಡ್ಸ ಅಂತ ಎಲ್ಲ ಮಾತಾಡ್ತಾ ಇರೋರು. ನಾವೆಲ್ಲಾರ ಮಕ್ಕಗಳನ್ನ ನೋಡಿದವಾಗ ಅಂತ ಅದ್ಭುತವಾದಂತದ್ದು. ಇವಾಗೆಲ್ಲ ಇಲ್ವೇ ಇಲ್ಲ. ಅಂತ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಮಾಡಿ ಕಳಿಸ್ಬಿಡ್ತಾನೆ ವಾಟ್ಸಾಪ್ ಅಲ್ಲೋ ಅದು ಯಾವ್ದ್ರಲ್ಲ ಕಳಿಸ್ಬಿಟ್ಟು ಕೇಳ್ಕೊಳ್ಳಿ ಸರ್ ಅಂತ ಅಂದ್ಬಿಡ್ತಾರೆ. ಅದನ್ನ ಇಟ್ಕೊಂಡ್ಬಿಟ್ಟಿದ ತಕ್ಷಣ ಅವನು ಮ್ಯೂಸಿಕ್ ಡೈರೆಕ್ಟ್ರು ಏನ್ ಸಖತ್ತಾಗೈತೆ, ಸೂಪರ್ ಸರ್, ಇದು ಯಾರಿಗೆ ಹಾಕೋಣ ಸರ್ ಅಂದ್ರೆ ಗೋವಿಂದನೋ ವೆಂಕಟೇಶನೋ ನಾರಾಯಣನೋ ಬಾಂಬೆಲ್ ಅವನಲ್ಲ ಅವನು ಯಾವನೋ ಒಬ್ಬನ ಹಾಕಿ ಅಂದ್ರೆ ಅವನಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಅಲ್ಲಿಗೆ. ಅವ್ನು ಅಲ್ಲಿ ಕೂತ್ಕೊಂಡು ಕಿವಿನಲ್ಲಿ ಹಾಕೊಂಡು ಬಹುತ್ ಅಚ್ಚಾ ಹೇ ಮೇ ಕಾಕೆ ಹಮಾರ ಸ್ಟುಡಿಯೋ ಮೇ ಬೇಜೆಂಗೆ ಅಂತ ಅಂದ್ಬಿಟ್ಟು ಅವ್ನು ಅಲ್ಲ ಆಡ್ಬಿಟ್ಟು ಕಳಿಸ್ಬಿಡ್ತಾನೆ. ಭಟ್ರು ಇಲ್ಲಿ ಪ್ಲೇಟಲ್ಲಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಜಗಣ ಕೇಳಿ ಭಾಳ ಚೆನ್ನಾಗಿ ಆಡಿದೆ ಅಂತ ಅಂದ್ಬಿಟ್ಟು ನಮಗ್ ಕೇಳಿಸ್ತಾರೆ. ಅಂದ್ರೆ ಸಂಗೀತ ಮ್ಯೂಸಿಕ್ ಎಲ್ಲಿಂದ ಎಲ್ಲಿ ಹೊರಟಾಯ್ತು. ಟೆಕ್ನಾಲಜಿ ಹಂಗ್ ಮಾಡ್ಬಿಟ್ಟಿದೆ ಅಣ್ಣ. ಇವತ್ತು ಎಲ್ಲೇ ನೋಡಿ ಮೊಬೈಲ್ ಇಟ್ಕೊಂಡು ಗೂಬೆಗಳು ಕುಂತಿರ್ತಾರೆ. ಅಂದ್ರೆ ಎಲ್ಲ ಮೊಬೈಲ್ ಮಯ, ಟೆಕ್ನಾಲಜಿ ಮಯ. ಇದನ್ನೆಲ್ಲ ಬಿಟ್ಬಿಟ್ಟು ಒಬ್ಬರೊಬ್ಬರು ಪರಸ್ಪರ ಪ್ರೀತಿಸುವಂತ ಒಂದೇ ಜಾಗ ಇವತ್ತು ನನಗೆ ಅನಿಸಿದ್ದು ನೀವೆಲ್ಲ ಸಿಕ್ಕಿದ್ದು. ಸೋ ಬ್ಯೂಟಿಫುಲ್ ಈ ಕಾರ್ಯಕ್ರಮ, ಅದ್ಭುತ. ಅಂಡ್ ಇವ್ರ ಬಗ್ಗೆ ನಾನು ಏನೂ ಹೇಳೋದ್ ಬೇಕಾಗಿಲ್ಲ, ಸಾಕಷ್ಟು ಸರಿ ಹೇಳಿದೀನಿ. ಖಂಡಿತ. ಇವರು ಒಂದು ರೀತಿ ಹೆಂಗೆ ಅಂದ್ರೆ ಒಂದು ರೀತಿ ಶ್ರೀಗಂಧ ಇದ್ದಂಗೆ. ಅದನ್ನ ಎಷ್ಟು ತೇಯ್ತಾ ಇದ್ರು ಕೂಡ ಅದು ಆ ಪರಿಮಳ ಅದು ಮಾಗೋದು ಇಲ್ಲ, ಹೋಗೋದು ಇಲ್ಲ. ಅದು ಹಣೆಗೆ ತಿಲುಕವೂ ಆಗುತ್ತೆ, ಆ ಘಮ ಅನ್ನೋ ವಾಸನೆ ಬರುತ್ತೆ, ದೇವ್ರಿಗೂ ಸಲ್ಲುತ್ತೆ, ಎಲ್ಲ ಸಲ್ಲುತ್ತೆ. ಹಾಗೆ ಈಗ ಅವರು ಸಂತೃಪ್ತಿಯಾಗಿದ್ದಾರೆ. ನಾನು ಇವತ್ತು ಅವ್ರಿಗೆ ಹೇಳಿದೆ, ಸಾಕು ಸ್ವಾಮಿ ಈ ಟೈಪ್ ಇರಬೇಡಿ, ಬನ್ನಿ ಎಲ್ಲ ರುಬ್ಬಣ ಆಚೆ ಕಡೆ ಬಂದು ಇವಾಗ ಎಲ್ಲ ಶುರು ಮಾಡೋಣ ಅಂದೆ. ಎಸ್ ಅಂತ ಮಾತು ಕೊಟ್ಟವ್ರು, ಇವತ್ತು ಮಾತು ಕೊಟ್ಟಿದ್ದಾರೆ. ಹಾಗೆ ತುಂಬಾ ಚೆನ್ನಾಗಿದೆ, ತುಂಬಾ ಆನಂದ ಪಡೋಣ ಎಲ್ಲಾರ್ದು ನೋಡಿ. 6 ಕಾಲಿಗೆ ಎಸ್ಕೇಪ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಜಗ್ಗೇಶ್ ಸರ್. ಓಪನಿಂಗ್ ಅಲ್ಲೇ ನಮ್ಗೆ ಇವತ್ತು ಇಷ್ಟು ನಕ್ಕು ಜೂರಿ ಮೆಂಬರ್ಸ್ ನೋಡಿ ಅಳೋದು ಒಂದು ಬಾಕಿ. ಬನ್ನಿ ಚಪ್ಪಾಳೆ ಜಗ್ಗಣ್ಣಗೆ. ಮಹಾಗುರುಗಳೇ, ನಾಡಿನಲ್ಲೆಲ್ಲ ಕನ್ನಡದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸರಿಗಮಪ ವೇದಿಕೆಯಲ್ಲಿ 50 ಸಂಚಿಕೆಗಳ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸೊ 2ರ ಸಂತೋಷ, ಜೊತೆಗೆ ಒಂದೇ ರಂಗದಲ್ಲಿ ಹಾಸ್ಯ ಹಾಡಿನ ಒಂದು ಮಹಾಸಂಗಮ ನಡೀತಾ ಇದೆ. ಏನಂದ್ರೆ ವೇದಿಕೆ. ಹೌದು, ವೇದಿಕೆ
ಅದು ಬಹಳ ಮುಖ್ಯ. ಒಂದು ವೇದಿಕೆಯಲ್ಲಿ ಮಾತುಗಾರ ಹಾಡುಗಾರ ಇಬ್ಬರು ಸೇರಿದ್ರೆ ಏನ ವೇದಿಕೆ? ವಿವೇಕ ವೇದಿಕೆ. ಆಹಾ ವಿವೇಕ ವೇದಿಕೆ. ಜಗವೊಂದು ವೇದಿಕೆ ಜೀವನದ ಆಟಕ್ಕೆ. ಜಗವೊಂದು ವೇದಿಕೆ ಜೀವನದ ಆಟಕ್ಕೆ. ನವರಸ ರಂಗದೀಪಿಕೆ. ನೀನು ಹೇಳ್ದಂಗೆ ಸರ್ವಮಾನವೋದ್ಧಾರಕ್ಕೆ ಈ ವಿವೇಕ ವೇದಿಕೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಸೊ ಒಂದು ವಿವೇಕ ವೇದಿಕೆ ಯಾವಾಗುತ್ತೆ? ಈ ಮಾತುಗಾರ ಇರಬೇಕಲ್ಲಿ, ಈ ಹಾಡುಗಾರ ಇರಬೇಕಲ್ಲಿ. ಮ್ಯೂಸಿಕ್ ಒಳಗಡೆ ಏನಿರುತ್ತೆ? ಹ್ಯಾಪಿನೆಸ್ ಇರುತ್ತೆ. ಕಾಮಿಡಿ ಒಳಗೆ ಏನಿರುತ್ತೆ? ಟೈಮಿಂಗ್ ಇರುತ್ತೆ. ಮ್ಯೂಸಿಕ್ಕು ಕಾಮಿಡಿ ಒಳಗಿರುತ್ತೆ, ಕಾಮಿಡಿ ಒಳಗೆ ಮ್ಯೂಸಿಕ್ Music. ಹೀಗೆ ಇದು ಇಂಟರ್ಡಿಪೆಂಡೆಂಟ್. ಟೈಮಿಂಗ್ ಇಲ್ದಿರೋ ಯಾವ ಕಾಮಿಡಿಯನ್ನು ಜಗತ್ತಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಎಸ್ ರಿದಮ್ ರಿದಮ್ ರಿದಮ್. ಸಂತೋಷವಾಗಿ ಹಾಡದೇ ಇರೋ ಸಿಂಗರು ಎಲ್ಲಿದ್ರೂ ವೇಸ್ಟೇ ಅವನು. ಅದರಿಂದ ಈ ಸಂತೋಷ ಮತ್ತು ತಾಳ ಈ ಎರಡು ಇಲ್ಲಿ ಸೇರಿದೆ ಇವತ್ತು. ಅದ್ಭುತವಾದ ಸಂಗಮ. ಒಂದು ಐತಿಹಾಸಿಕ ರಹಸ್ಯ ಹೇಳ್ತೀನಿ. ಈತ ನಾನು ಬಂದು ಚಂದನವರಕ್ಕೆ ಬರೀ 30 ವರ್ಷ ಆಗಿದೆ. ನಮ್ಮಿಬ್ಬರನ್ನ ಸೇರಿಸಿರೋ ಒಂದು ಸಣ್ಣ ವೇದಿಕೆ ಇಲ್ಲ ಇನ್ನು. ಅಂದರೆ ನಾವು ಎಷ್ಟು ದೂರ ಇದ್ದೀವಿ. ಕಲೆಯನ್ನು ಅಭಿನಂದಿಸೋರು ಜನ ಮಾತ್ರ ಅಲ್ಲ, ಕಲೆಯನ್ನು ಕಲೆಗಾರರು ಅಭಿನಂದಿಸಬೇಕು. ನಮ್ಮನ್ನು ನಾವು ಅಭಿನಂದಿಸಿದ್ರೆ ಸ್ನೇಹ ಎಲ್ಲಿ ಶುರುವಾಗುತ್ತೆ? ವೆನ್ ಯು ಅಪ್ರಿಷಿಯೇಟ್ ಎ ಆರ್ಟ್, ಫ್ರೆಂಡ್ಶಿಪ್ ಸ್ಟಾರ್ಟ್ಸ್ ದೇ. ಆದ್ದರಿಂದ ಚಂದನವನದಲ್ಲಿ ಕಾಣದೇ ಇದ್ದಂಥ ಆ ಸುಂದರ ದೃಶ್ಯ ನಮ್ಮ ಝೀ ಸರಿಗಮಪ್ಪ ಮಹಾಸಂಗಮ ಇವತ್ತಿಬ್ಬರನ್ನ ಸೇರಿಸಿದೆ. ನಾನು ಮೂಲತಃ ಬರೀ ನಗವನೇ, ಆದರೆ ನಗಂಗಿಲ್ಲ ಹಾರ್ಮೋನಿ ಬಿಟ್ಕೊಂಡು. ನೀನು ಒಳ್ಳೆ ಸಿಂಗರೇ, ಆದರೆ ಕಾಮಿಡಿ ಮಾಡ್ಕೊಂಡು ಜಾಸ್ತಿ ಆಡಂಗಿಲ್ಲ. ಇಬ್ಬರದು ಈ ದಿಗ್ಬಂಧನ. ನಮ್ಮ ಯೋಗಣ್ಣ ಒಳ್ಳೆ ಮಾತು ಹೇಳ್ತಿದ್ದಾಗಲೇ, ಈ ಸಂಗಮ ನಮ್ಮ ಪ್ರೇಕ್ಷಕರಿಗೆ ಹೊಸ ಗಮನ ಕೊಡುತ್ತೆ ಅಂತ. ಹೌದಾ? ಭಾಳ ಒಳ್ಳೆ ಮಾತು ಹೇಳಿದೆ. ಒಂದು ಲೆನ್ಸು ಮತ್ತು ಕ್ಯಾಮ್ರಾ ಒಂದು ಸ್ಮೆಲ್ ಕಳಿಸುತ್ತೆ ಅಂದಲ್ಲ, ಭಾಳ ಒಳ್ಳೆ ಮಾತು. ನಾನು ಅದನ್ನು ಕಂಟಿನ್ಯೂ ಮಾಡಿ ಈ ವೇದಿಕೆಯಿಂದ ಹೊರಡುವ ಈ ಸಂಗಮದ ಕಾರ್ಯಕ್ರಮ ನೋಡಿ ಆ ಗಮಲನ್ನು ಅನುಭವಿಸಿ ಇಡೀ ಕರ್ನಾಟಕ ತೇಗಲಿ ಅಂತ. ಆಹಾ ಥ್ಯಾಂಕ್ ಯು ಸೋ ಮಚ್. ಆಹಾ ಎಂತ ಮಾತು. ಬರ್ಲಿ ಚಪ್ಪಾಳೆ ಮಹಾಗುರುಗಳಿಗೆ. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ, ನಿಮ್ಮಿಬ್ರು ಮಾತು ಕೇಳ್ತಾ ಇದ್ರೆ, ಅವರು ಹೇಳಿದ್ರು, ಅನುಶ್ರೀ ಅವರು ಹೇಳಿದ್ರು, ಆನಂದು ಹೇಳ್ದ, ಸಂಗೀತದ ಮಹಾಗುರು, ಕಾಮಿಡಿ ಮಹಾಗುರುಗಳು. ನಾನು ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಸರ್, ಈ ಇಡೀ ನಾಡಿಗೆ ಪೋಲಿತನ ಕಳಿಸಿರೋ ಮಹಾನ್ ಗುರುಗಳು ನಿಮ್ಮಿಬ್ರು. ಯಾರಿಲ್ಲ ಅಂದ್ರು ಪೋಲಿತನ ಅಂತೆ ಹುಟ್ಟಿದ್ದೆ ನಮ್ಮ ಹತ್ರ. ಅದು ಇಬ್ರು ಪೋಲಿಗಳಿಗೆ ಒಂದ್ಸತಿ ಎದ್ಬಿಟ್ಟು ನಮಸ್ಕಾರ ಮಾಡ್ತೀನಿ. ಕೇಳಿ ಭಟ್ರೆ, ಇಡೀ ವಿಶ್ವ ಹುಟ್ಟದೆ ಪೋಲಿತನದಿಂದ. ಆಗ ಆ ಕಾರ್ಯ ಯಾವ ಕೈ ಎತ್ತೆಲ್ಲ ಒಪ್ಪಿಟ್ಟು ಭಟ್ರೆ, ಅಲ್ವಾ? ಅಲ್ಲಲ್ಲ, ಇಡೀ ವಿಶ್ವ ಅಲ್ಲ, ಹುಟ್ಟಿದ ಮೇಲೆ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಪೋಲಿಯೋ ಲಸಿಕೆ ಹಾಕಿಸ್ಲೇಬೇಕು. ಅಲ್ವಾ? ಅಲ್ಲೂ ಪೋಲಿ ಇದೆ, ಅಲ್ಲೂ ಚಿಕ್ಕ ಮಗುಲೇ ಲಸಿಕೆ ಹಾಕ್ಬಿಡ್ತಾರೆ. ಹೌದು, ಅದು ಬೇಕು ಭಟ್ರೆ. ಇದ್ರೇನೆ ಮಾತ್ರ ಆ ಪೋಲಿತನದಲ್ಲೇ ವಿಶ್ವ ಹುಟ್ಟಿರೋದು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಓಕೆ.